ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಕ್ಷೇತ್ರದಲ್ಲಿ ಗರುಡ ಪಂಚಮಿಯ ಪ್ರಯುಕ್ತ ನಡೆದ ಗರುಡೋತ್ಸವ. ವೈನತೆಯಿನ ಮೇಲೆ ಮಲೆಯಪ್ಪ ಸ್ವಾಮಿಯನ್ನು ಕಂಡು ಧನ್ಯರಾದ ಭಕ್ತಜನ. ತಿರುಪತಿಯ ಶ್ರೀ ಪದ್ಮಾವತಿ ಚಿಕ್ಕ ಮಕ್ಕಳ ಹೃದಯಾಲಯಕ್ಕೆ ಭೇಟಿ ನೀಡಿದ ಸುಧಾನಾರಾಯಣಮೂರ್ತಿ. ಟಿಟಿಡಿ ನೀಡುತ್ತಿರುವ ವೈದ್ಯಕೀಯ ಸೇವೆಗಳನ್ನು ಶ್ಲಾಘಿಸಿದ ಇನ್ಫೋಸಿಸ್ ಸಹ ವ್ಯವಸ್ಥಾಪಕರು. ನಾಡಿನೆಲ್ಲೆಡೆ ನಾಗರ ಪಂಚಮಿಯ ಕೈಂಕರ್ಯಗಳು. ನಾಗಬನಕ್ಕೆ ತನಿ ಎರೆದು ಕೃತಾರ್ಥರಾದ ಭಕ್ತಜನ. ತಿರುಮಲೆಯಲ್ಲಿ ಮಂಗಳವಾರ ಸಂಜೆ ಗರುಡ ಪಂಚಮಿಯ ಪ್ರಯುಕ್ತ ಶ್ರೀ ಮಲೆಯಪ್ಪ ಸ್ವಾಮಿಗೆ ಗರುಡ ವಾಹನ ಸೇವೆಯು ವಿಜೃಂಭಣೆಯಿಂದ ಜರುಗಿತು. ಪ್ರತಿ ಸಂವತ್ಸರದ ಶ್ರಾವಣ ಶುಕ್ಲ ಪಂಚಮಿಯಂದು ಗರುಡೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ನಿಟ್ಟಿನಲ್ಲಿ ವೈನತೆಯಿನ ಮೇಲೆ ಶ್ರೀ ಮಲೆಯಪ್ಪ ಸ್ವಾಮಿಯು ಕಣ್ಣು ಕೋರೈಸುವಂತೆ ಅಲಂಕಾರದಿಂದ ಕಂಗೊಳಿಸುತ್ತಾ ಭಕ್ತ ಕೋಟಿಗೆ ಅಭಯವನ್ನು ನೀಡಿದರು. ಗರುಡ ಪಂಚಮಿಯ ಪ್ರಯುಕ್ತ ನಡೆದ ಈ ವಿಶೇಷ ಗರುಡ ಸೇವೆಯ ನೇರ ಪ್ರಸಾರವನ್ನು ಎಸ್ವಿವಿಸಿಯಲ್ಲಿ ವೀಕ್ಷಿಸಿದ ಭಕ್ತರು ಧನ್ಯರಾದರು. ಟಿಟಿಡಿಯಿಂದ ನಿರ್ವಹಿಸಲ್ಪಡುವ ತಿರುಪತಿಯಲ್ಲಿರುವ ಶ್ರೀ ಪದ್ಮಾವತಿ ಚಿಕ್ಕ ಮಕ್ಕಳ ಹೃದಯಾಲಯಕ್ಕೆ ಮಂಗಳವಾರ ಬೆಳಗ್ಗೆ ಇನ್ಫೋಸಿಸ್ ಸಹ ವ್ಯವಸ್ಥಾಪಕರು ಹಾಗೂ ಪೂರ್ವ ಟಿಟಿಡಿ ಬೋರ್ಡ್ ಸದಸ್ಯರು ಅನ್ನು ವ್ಯಕ್ತಪಡಿಸಿದರು. ತಿರುಪತಿಯಲ್ಲಿರುವ ಚಿಕ್ಕ ಮಕ್ಕಳ ಹೃದಯ ರೋಗದ ಆಸ್ಪತ್ರೆ ನೋಡಿ ಬಹಳ ಸಂತೋಷ ಆಯಿತು. ಪದ್ಮಾವತಿ ಹೃದಯ ರೋಗ ಆಸ್ಪತ್ರೆ ಇದು. ಇಲ್ಲಿ ಎಲ್ಲ ಬಡವರಿಗೂ ಏನೂ ಅಂತರವಿಲ್ಲದೆ ಒಳ್ಳೆಯ ಚಿಕಿತ್ಸೆ ಕೊಡ್ತಾರೆ. ಉತ್ತಮವಾದ ಡಾಕ್ಟರ್ಸ್ ಇದ್ದಾರೆ ಮತ್ತು ಟಿಟಿಡಿಲಿರೋ ಧರ್ಮಾರೆಡ್ಡಿ ಅವರಿಂದ ಮ್ಯಾನೇಜ್ಮೆಂಟ್ರಿಂದ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ನನಗೆ ಭಾಳ ಅಚ್ಚರಿ ಆಯ್ತಿದ್ದು, ಒಂದು ಗೌರ್ಮೆಂಟ್ ಆಸ್ಪತ್ರೆ ಥರ ಇದ್ರೂ ಸಹಿತ ಭಾಳ ಪ್ರೈವೇಟ್ ಆಸ್ಪತ್ರೆಗಿಂತ ಭಾಳ ಚೆನ್ನಾಗಿಟ್ಟಿದ್ದಾರೆ. ಸುಮಾರು ಅಕ್ಟೋಬರ್ನಿಂದ ಈ ಒಳಗೆ ಒಂದು 8 ತಿಂಗಳಲ್ಲಿ 10 ತಿಂಗಳಲ್ಲಿ 500 ಆಪ್ರೇಷನ್ ಮಾಡಿದ್ದಾರೆ ಚಿಕ್ಕ ಮಕ್ಕಳ ಮೇಲೆ ಮಾಡೋದು ಬಹಳ ಜವಾಬ್ದಾರಿಯುತ ಕೆಲಸ. ಅದು ಬಡವರಲ್ಲಿ ಯಾವುದೇ ಒಂದು ಹಣ ಇಸ್ಕೊಳ್ದೇ ಮಾಡಿದ್ದಾರೆ. ಉತ್ತಮವಾದ ಚಿಕಿತ್ಸೆಯನ್ನು ಮಾಡಿದ್ದಾರೆ. ಇದಕ್ಕಾಗಿ ನಾನು ಡಾಕ್ಟರ್ ತಂಡಕ್ಕೆ, ಧರ್ಮಾರೆಡ್ಡಿ ಅವರಿಗೆ ಮತ್ತು ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಕ್ಕೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಲ್ಲಿ ಉತ್ತಮವಾದ ವೈದ್ಯರ ತಂಡ ಇದೆ, ನರ್ಸ್ಗಳ ತಂಡ ಇದೆ ಮತ್ತು ಬೇರೆ ಬೇರೆ ದೇಶದ ಬಾಂಗ್ಲಾದೇಶದಿಂದ, ಬಿಹಾರದಿಂದ, ಇಲ್ಲಿಂದನೂ ಜನ ಹುಡುಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಸಿಬ್ಬಂದಿಗಳು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಇವರಿಗೆ ಇದೇ ಸದಾಕಾಲ ಪ್ರೋತ್ಸಾಹನ, ಉತ್ಸಾಹ ಮತ್ತು ಸಹಾಯ ಮಾಡಲಿ ಅಂತ ಬಯಸ್ತೀನಿ. ಇದು ಒಂದು ಉತ್ತಮವಾದ ಕೆಲಸ ಟಿಟಿಡಿದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಮಾಧವನ ಸೇವೆ, ಜನಸೇವೆ, ಮಾಧವನ ಸೇವೆ ಅನ್ನೋದು ಇಲ್ಲಿ ನಿಜ ಅನಿಸುತ್ತೆ. ಅದಕ್ಕೆ ಮಾಧವನ ಸೇವೆ, ಅದಕ್ಕೆ ಅವನ ಕರುಣೆ ಇವ್ರ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ನನ್ನ ಮಾತು. ನಮಸ್ತೆ. ಉಡುಪಿ ಸಗ್ರಿಯಲ್ಲಿರುವ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾಗರ ಪಂಚಮಿಯ ಪೂಜೆಗಳು ವಿಶೇಷವಾಗಿ ಜರುಗಿದವು. ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ವಿಶ್ವವಿದ್ಯಾನಿಲಯದಲ್ಲಿರುವ ಶ್ರೀ ಮಹಾವಿಷ್ಣು ಯಾಗಶಾಲೆಯಲ್ಲಿ ಮಂಗಳವಾರ ಮಂಗಳಗೌರಿ ವ್ರತವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಮೊದಲಿಗೆ ಮಂಗಳವಾದ್ಯಗಳೊಂದಿಗೆ ಅಮ್ಮನವರ ಚಿತ್ರಪಟದ ಮುಂಭಾಗ ವೇದ ಪಂಡಿತರು ಸಂಕಲ್ಪ, ಗಣಪತಿ ಪೂಜೆ ಮತ್ತಿತರ ವೈದಿಕ ಕರ್ತವ್ಯಗಳನ್ನು ನಿರ್ವಹಿಸಿ ಮಂಗಳಗೌರಿ ವ್ರತವನ್ನು ನಿರ್ವಹಿಸಿದರು. ಆನಂತರ ಅಮ್ಮನವರಿಗೆ ನಿವೇದನೆಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಮಂಗಳವಾರ ತಿರುಮಲೆಯಲ್ಲಿರುವ ಬಾಲಾಜಿ ನಗರದಲ್ಲಿ ಶ್ರಮದಾನ ಕಾರ್ಯಕ್ರಮವು ನೆರವೇರಿತು. ಟಿಟಿಡಿಯ ವಿವಿಧ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿ, ಬಾಲಾಜಿ ನಗರದ ನಿವಾಸಿಗಳು ಶ್ರಮದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ಬಾಲಾಜಿ ನಗರದಲ್ಲಿರುವ ಕೆಲವು ಬೀದಿಗಳಲ್ಲಿ ಪರಿಶೀಲಿಸಿ ಸ್ಥಾನಿಕರಿಗೆ ಕೆಲವು ಸೂಚನೆಗಳನ್ನು ನೀಡಿದರು.
ತಿರುಮಲ ಕ್ಷೇತ್ರದಲ್ಲಿ ಸೋಮವಾರ ಪುರುಷೈವಾರಿ ತೋಟ ಉತ್ಸವವು ವೈಭವವಾಗಿ ಜರುಗಿತು. ಶ್ರೀರಂಗನಾಥನ ಪ್ರಿಯ ಭಕ್ತೆ ಶ್ರೀ ಆಂಡಾಳ್ ಅಮ್ಮನವರ ತಿರುನಕ್ಷತ್ರ ಮಹೋತ್ಸವವನ್ನು ಪುರಸ್ಕರಿಸಲು ಸೋಮವಾರ ಸಂಜೆ ಪುರುಷೈವಾರಿ ತೋಟದಲ್ಲಿ ವಿಶೇಷ ಆರಾಧನೆಗಳು ಜರುಗಿದವು. ಸಹಸ್ರ ದೀಪಾಲಂಕರಣ ಸೇವೆಯ ನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯನ್ನು ಪುರುಷೈವಾರಿ ತೋಟಕ್ಕೆ ಕರೆತಂದರು. ಅಲ್ಲಿ ನಿವೇದನೆಯ ನಂತರ ಸ್ವಾಮಿ ಅಮ್ಮನವರಿಗೆ ಆರತಿಯನ್ನು ಸಮರ್ಪಿಸಿದರು. ತಿರುಪತಿಯಲ್ಲಿರುವ ಸ್ವಿಮ್ಸ್ ಆಸ್ಪತ್ರೆಗೆ ಸೋಮವಾರ ಸಂಜೆ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ, ಜೆಇಒಗಳಾದ ಸದಾಭಾರ್ಗವಿ, ವೀರಬ್ರಹ್ಮಂ, ಸ್ವಿಮ್ಸ್ ಡೈರೆಕ್ಟರ್ ಆದಂಥ ಡಾಕ್ಟರ್ ವೆಂಗಮಾಂಬ ಅವರೊಂದಿಗೆ ಕೆಲವು ವಿಭಾಗಗಳಲ್ಲಿರುವ ಕ್ಯಾಂಟೀನ್ಗಳನ್ನು ಪರಿಶೀಲಿಸಿದರು. ಅಲ್ಲದೆ ಸ್ವಿಮ್ಸ್ನಲ್ಲಿರುವ ಪದ್ಮಾವತಿ ಮೆಡಿಕಲ್ ಕಲಾಶಾಲೆ ಆಸ್ಪತ್ರೆ, ಸ್ವಿಮ್ಸ್ ಕ್ಲಿನಿಕ್ ಅನ್ನು ಸಂದರ್ಶಿಸಿದರು. ಸ್ವಿಮ್ಸ್ನಲ್ಲಿರುವ ಕೆಲವು ರೋಗಿಗಳು ಮತ್ತು ಅವರ ಸಹಾಯಕರಿಗೆ ಡಾಕ್ಟರ್ಗಳು, ಇತರ ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ಕ್ಯಾಂಟೀನ್ ವ್ಯವಸ್ಥೆಯನ್ನು ಹಾಗೂ ಇತರ ಮೌಲಿಕ ಸೌಕರ್ಯಗಳನ್ನು ಕಲ್ಪಿಸುವುದಾಗಿ ಇಒ ತಿಳಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. 1 ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿರುವ ಶ್ರೀ ನಾಗಸನ್ನಿಧಿಯಲ್ಲಿ ನಾಗರ ಪಂಚಮಿ ಆಚರಣೆಯು ವಿಶೇಷವಾಗಿ ಜರುಗಿತು. ಈ ನಿಮಿತ್ತ ಶ್ರೀ ನಾಗದೇವರಿಗೆ ಸಿಯಾಳಾಭಿಷೇಕ ಸೇರಿದಂತೆ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ಆನಂತರ ಬೆಳ್ಳಿಯ ಮುಖಟ, ಪುಷ್ಪಮಾಲೆಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾದಿಗಳಲ್ಲಿ ಪಾಲ್ಗೊಂಡು ಧನ್ಯರಾದರು.
ಉಡುಪಿಯ ವಿಭುದ ಪ್ರಿಯ ನಗರದಲ್ಲಿರುವ ಶ್ರೀ ನಾಗಕ್ಷೇತ್ರದಲ್ಲಿ ನಾಗರ ಪಂಚಮಿಯ ವಿಶೇಷ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಪಂಚಾಮೃತ ಅಭಿಷೇಕದೊಂದಿಗೆ ಸಿಯಾಳ ಅಭಿಷೇಕವನ್ನು ಮಾಡಿದರು. ನಂತರ ಗಂಧ, ಅರಿಶಿಣ ಮತ್ತು ಪುಷ್ಪಮಾಲೆಯನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು. ಕರಾವಳಿಯಲ್ಲಿ ಸಂಭ್ರಮ ಸಡಗರದಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಯಿತು. ಬೆಳಗಿನಿಂದಲೇ ಭಕ್ತರು ತಮ್ಮ ಕುಟುಂಬದ ನಾಗಬನಗಳಿಗೆ ತೆರಳಿ ನಾಗರ ಕಲ್ಲಿಗೆ ಹಾಲು, ಸಿಯಾಳಾಭಿಷೇಕದ ಮೂಲಕ ತನು ಅರ್ಪಿಸಿದರು. ಬಳಿಕ ನಾಗದೇವರ ಪ್ರೀತ್ಯರ್ಥವಾಗಿ ನಾಗತಂಬಿಲ ಮಾಡಿದರು. ಬಳಿಕ ಹಾಲು, ಸಿಯಾಳಾಭಿಷೇಕದ ತೀರ್ಥ ಸೇವನೆ ಮಾಡಿ ಪುನೀತರಾದರು. ಕರಾವಳಿಯ ಪವಿತ್ರ ನಾಗಕ್ಷೇತ್ರಗಳಾದ ಕುಡುಪು, ಪಾವಂಜೆ, ಬಲ್ಲಮಂಜ, ಮಂಜೇಶ್ವರ ಮುಂತಾದ ಕಡೆಗಳಲ್ಲಿ ಸಾವಿರಾರು ಭಕ್ತರು ನಾಗನಿಗೆ ತನು ಅರ್ಪಿಸಿ ಕೃತಾರ್ಥರಾದರು. ಬಳಿಕ ಅರಿಶಿಣ ಎಲೆಯ ಕಡುಬು ಮಾಡಿ ಸಂಭ್ರಮಪಟ್ಟರು. ಉಡುಪಿಯ ಬಡಗುಪೇಟೆಯಲ್ಲಿರುವ ಶ್ರೀ ವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ವಿಶೇಷ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ನಾಗದೇವರಿಗೆ ಪಂಚಾಮೃತದೊಂದಿಗೆ ಸಿಯಾಳಾಭಿಷೇಕ, ಜಲಾಭಿಷೇಕ, ಅರ್ಚನೆಯೊಂದಿಗೆ ಮಹಾಭಿಷೇಕವನ್ನು ಮಾಡಲಾಯಿತು. ಭಕ್ತಾದಿಗಳು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಾಗರ ಪಂಚಮಿಯ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಶ್ರೀಗಂಧ ಹಾಗೂ ಪುಷ್ಪಮಾಲೆಯಿಂದ ಮನೋಹರವಾಗಿ ಅಲಂಕರಿಸಲಾಯಿತು. ಕೋಲಾರ ಜಿಲ್ಲೆ ಶ್ರೀ ಒಕ್ಕಲಕೇರಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಚಾತುರ್ಮಾಸದ ಶುದ್ಧೋದಾಭಿಷೇಕ ಮಹೋತ್ಸವವು ಜರುಗಿತು. ಈ ನಿಮಿತ್ತ ಶ್ರೀ ಮುಖ್ಯ ಪ್ರಾಣದೇವರಿಗೆ ಅಭಿಷೇಕವನ್ನು ನಿರ್ವಹಿಸಲಾಯಿತು.
ಆ ಬಳಿಕ ಅಷ್ಟೋತ್ತರವನ್ನು ಸಮರ್ಪಿಸಿದರು. ತರುವಾಯ ವಸ್ತ್ರಾಭರಣಗಳು, ಪರಿಮಳ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಕರ್ಪೂರ ನೀರಾಜನವನ್ನು ಬೆಳಗಲಾಯಿತು. ನಂತರ ಶ್ರೀ ಗುರುರಾಯರಿಗೂ ಮಂಗಳಾರತಿಯನ್ನು ಬೆಳಗಿದರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ಪಾತಾಳ ಪಂಚನಾಗೇಂದ್ರ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಪರ್ವ ದಿನವನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ನಿಮಿತ್ತ ಶ್ರೀ ನಾಗದೇವರನ್ನು ಅರಿಶಿನ, ಕುಂಕುಮ ಮತ್ತು ಪುಷ್ಪಮಾಲೆಯಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಹಾಗೂ ಉಪಾಲಯದಲ್ಲಿರುವ ಅಮ್ಮನವರನ್ನು ಆಕರ್ಷಕವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತಾದಿಗಳು ದೇವಾಲಯದ ಹೊರ ಆವರಣದಲ್ಲಿರುವ ನಾಗವನದಲ್ಲಿನ ಕಲ್ಲಿನ ನಾಗದೇವರುಗಳನ್ನು ಅರಿಶಿನ, ಕುಂಕುಮ, ಪುಷ್ಪಮಾಲೆಯಿಂದ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿ ಹಾಲನ್ನು ಎರೆದು ಪಾವನರಾದರು. ಹುಬ್ಬಳ್ಳಿಯ ಭವಾನಿ ನಗರದ ನಂಜನಗೂಡು ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಮಠದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ನಾಗದೇವತೆಗೆ ಮಠದ ಸಿಬ್ಬಂದಿ ವಿಶೇಷ ಪೂಜೆ ಅಲಂಕಾರ ನೆರವೇರಿಸಿದರು. ಸುಮಂಗಲಿಯರಿಗೆ ವಿಶೇಷ ಹಬ್ಬವಾದ ನಾಗರ ಚೌತಿಯಂದು ಕಲ್ಲಿನ ನಾಗಪ್ಪನಿಗೆ ಸುಮಂಗಲಿಯರು ಬೆಲ್ಲದ ಹಾಲು ಹಾಗೂ ಕ್ಷೀರಾಭಿಷೇಕ ನೆರವೇರಿಸಿದರು. ನಂತರ ಸಾಮೂಹಿಕವಾಗಿ ಆರತಿ ಬೆಳಗಿದರು. ಮಠದ ಪ್ರಧಾನ ಅರ್ಚಕರು ನಾಗಪ್ಪನಿಗೆ ಹಾಗೂ ರಾಯರಿಗೆ ಮಹಾಮಂಗಳಾರತಿ ನೆರವೇರಿಸಿದರು. ಭಕ್ತರು ವಿಶೇಷ ಸಂಖ್ಯೆಯಲ್ಲಿ ಆಗಮಿಸಿ ನಾಗಪ್ಪನಿಗೆ ಹಾಲೆರೆದು ಶ್ರೀಶೇಷ ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ಕೆಜಿಎಫ್ ನಗರದ ಉರಿಗಾಂನಲ್ಲಿ ನೆಲೆಸಿರುವ ಶ್ರೀ ಶಕ್ತೇಶ್ವರಿ ಮಾರಿಯಮ್ಮನ್ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು. ಇದರ ಅಂಗವಾಗಿ ಮೂಲ ದೇವರಿಗೆ ಸುಮಾರು 27,000 ಬಣ್ಣ ಬಣ್ಣದ ಗಾಜಿನ ಬಳೆಗಳಿಂದ ಅಲಂಕರಿಸಿ ಧೂಪ, ದೀಪ, ನೈವೇದ್ಯಗಳಿಂದ ನಿವೇದನೆ ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು.
ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಪೊಳಲಿಯಲ್ಲಿರುವ ಐತಿಹಾಸಿಕ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದ ಚೆಂಡಿನ ಗದ್ದೆಯಲ್ಲಿ ಯಾಂತ್ರೀಕೃತ ಭತ್ತದ ನಾಟಿ ಕಾರ್ಯಕ್ಕೆ ಚಾಲನೆ ದೊರೆಯಿತು. ಈ ನಿಮಿತ್ತ ಮೊದಲಿಗೆ ಬಂಟ್ವಾಳ ಶಾಸಕ ಉಳಿಪ್ಪಾಡಿ ಗುತ್ತು ರಾಜೇಶ್ ನಾಯ್ಕರು ಅಮ್ಮನವರ ದರ್ಶನ ಪಡೆದು ಆಲಯ ಪ್ರಾಕಾರ ಪ್ರದಕ್ಷಿಣೆಯನ್ನು ಮಾಡಿದರು. ಬಳಿಕ ಆಲಯ ಅರ್ಚಕರು ನಾಟಿ ಯಂತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ತರುವಾಯ ಶಾಸಕರು ನಾಟಿ ಯಂತ್ರವನ್ನು ಚಾಲನೆ ಮಾಡುವುದರ ಮೂಲಕ ಶುಭಾರಂಭಗೊಳಿಸಿದರು. ಆ ಬಳಿಕ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಈ ಒಂದು ಚೆಂಡಿನ ಗದ್ದೆಯಲ್ಲಿ ವರ್ಷಂಪ್ರತಿ ಮಾಡುವಂಥ ಗದ್ದೆಯ ನಾಟಿ ಕೆಲಸ ಇವತ್ತು ನಮ್ಮ ಅಗ್ರಿಕಲ್ಚರ್ ಇಲಾಖೆಯ ಸಹಕಾರದೊಂದಿಗೆ ನಾವು ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಊರಿನ ಕೆಲವೊಂದು ಉತ್ಸಾಹಿ ತರುಣರು ಕೈ ಜೋಡಿಸಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರೂ ಒಳ್ಳೆಯದಾಗಲಿ, ಇನ್ನಷ್ಟು ಜನರು ಯುವಕರು ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಡಲಿ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೆ ಶುಭವಾಗಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ ನಾಗರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಇದರ ಅಂಗವಾಗಿ ವಿಶೇಷ ಹೋಮ ಹವನಗಳನ್ನು ಮಾಡಲಾಯಿತು. ಭಕ್ತರು ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರ ಶ್ರೀ ಆದಿ ಶಂಕರಾಚಾರ್ಯ ಶಾರದಾ ನರಸಿಂಹ ಪೀಠದಲ್ಲಿ ಶ್ರೀ ಅಗಸ್ತ್ಯ ಮಹಾಮುನಿ ಕರಾರ್ಚಿತ ಶ್ರೀ ನರಸಿಂಹ ಸ್ವಾಮಿಗೆ ಹರಿಹರಪುರ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸ್ವಯಂ ಪ್ರಕಾಶ ಸಚ್ಚಿದಾನಂದ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ನಾಗರ ಪಂಚಮಿಯ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಮಠದ ಆವರಣದಲ್ಲಿರುವ ನಾಗವನಕ್ಕೆ ಸನ್ನಿಧಾನಗಳವರು ಶ್ರೀಗಂಧ, ಅರಿಶಿನ, ಪುಷ್ಪಮಾಲೆಯನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಿದರು. ಬೆಂಗಳೂರಿನ ಜೆಸಿ ನಗರದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಒಣ ಹಣ್ಣುಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಯಿತು. ನಂತರ ಅರ್ಚನೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ನಂತರ ಉಪಾಲಯದಲ್ಲಿರುವ ಶ್ರೀ ಗಣಪತಿ, ಶ್ರೀ ಸೀತಾ, ರಾಮ, ಲಕ್ಷ್ಮಣ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಅಲಂಕರಿಸಿ ಪೂಜಿಸಲಾಯಿತು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಗ್ರಾಮದಲ್ಲಿ ನಾಗರ ಪಂಚಮಿಯ ಪೂಜೆಗಳು ಜರುಗಿದವು. ಈ ನಿಮಿತ್ತ ಭಕ್ತಾದಿಗಳು ಗ್ರಾಮದಲ್ಲಿರುವ ನಾಗವನವನ್ನು ಅರಿಶಿನ, ಶ್ರೀಗಂಧ, ಪುಷ್ಪಮಾಲೆಗಳಿಂದ ಅಲಂಕರಿಸಲಾಯಿತು. ನಂತರ ಪುಷ್ಪಾರ್ಚನೆಯನ್ನು ನಿರ್ವಹಿಸಿ ಆರತಿಯನ್ನು ಬೆಳಗಿದರು.
ಆ ಬಳಿಕ ತನಿ ಎರೆದರು. ತರುವಾಯ ಹುತ್ತಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತನಿಯನ್ನು ಎರೆದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮುತ್ಯಾಲ ಮಡುವಿನಲ್ಲಿ ಶ್ರೀ ಮುತ್ಯಾಲ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿತ್ತು. ಇದರ ಅಂಗವಾಗಿ ದೇವಸ್ಥಾನದ ಆವರಣದಲ್ಲಿ ವನದೇವಿ ಹೋಮ ವಿಜೃಂಭಣೆಯಿಂದ ನಡೆಸಲಾಯಿತು. ಭಕ್ತರು ಹೋಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿರುವ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ವರ್ಣಮಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಮೈಸೂರು ಜಿಲ್ಲೆಯ ನರಸೀಪುರದಲ್ಲಿರುವ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಉಪಾಲಯದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನು ಪಟ್ಟು ಸೀರೆ, ಸುಗಂಧಭರಿತ ಪುಷ್ಪಮಾಲೆಗಳು, ಆಕರ್ಷಕ ಆಭರಣಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಆ ಬಳಿಕ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಆಸೀನಗೊಳಿಸಿ ತುಳಸಿ ಅರ್ಚನೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಕರ್ನಾಟಕ ಗಡಿಭಾಗದ ಹೊಸೂರು ಸಮೀಪದ ಗಿರಿಸೆಟ್ಟೆಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಅತಿ ಪುರಾತನ ದೇವಾಲಯವಾದ ಶ್ರೀ ಹನುಮಂತರಾಯ ಸ್ವಾಮಿ ದೇವಾಲಯದ 2ನೇ ವಾರ್ಷಿಕೋತ್ಸವದ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಶ್ರೀ ಹನುಮಂತರಾಯ ಸ್ವಾಮಿಗೆ ವಿಶೇಷ ಅಭಿಷೇಕ ಸೇವೆಯನ್ನು ಸಮರ್ಪಿಸಲಾಯಿತು. ತರುವಾಯ ಸ್ವಾಮಿಯನ್ನು ಬೆಣ್ಣೆ ಮತ್ತು ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಮನೋಹರವಾಗಿ ಅಲಂಕರಿಸಿ ಕರ್ಪೂರ ನೀರಾಜನವನ್ನು ಬೆಳಗಿದರು. ನಂತರ ಆಲಯ ಆವರಣದಲ್ಲಿ ಗಣಪತಿ ಹೋಮವನ್ನು ನೆರವೇರಿಸಲಾಯಿತು. ಆನಂತರ ಹೋಮಕ್ಕೆ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಮಂದಾರ್ತಿಯಲ್ಲಿ ಶ್ರೀ ಕ್ಷೇತ್ರದ 2 ಮೇಳಗಳಿಂದ ಮಂದಾರ್ತಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಂಡಿತು. ನಿನಗೆ ಮೋಕ್ಷವನ್ನು ಕಲಿಸಲೇಬೇಕು ಅಂತಾದ್ರೆ ನೀನು ಮೊದಲಿನ ಹಾಗೆ ಆಗು. ಸುದೇವ ಬ್ರಾಹ್ಮಣರ ಮೂಲಕವಾಗಿ ಅವರಿಗೂ ಪ್ರತ್ಯೇಕವಾದ ಮಂದಿರವನ್ನು ರಚಿಸಿ ಆತ್ಮ ಶಾಸ್ತ್ರದ ಮೂಲಕವಾಗಿ ಪ್ರತಿಷ್ಠಾಪಿಸಿ ನಿತ್ಯವೂ ಅರ್ಚಿಸಿಕೊಂಡು ಬಂದಲ್ಲಿ ಇಷ್ಟಾರ್ಥವನ್ನು ಈಡೇರಿಸುವ ದೈವಗಳಾಗಿ ಈ ಮಂದರ್ತಿ ಕ್ಷೇತ್ರದಲ್ಲಿ ನೆಲೆಯಾಗಿರುತ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಾದಬ್ರಹ್ಮ ಸದ್ಗುರು ಶ್ರೀ ಯೋಗಿ ನಾರಾಯಣ ವರಕವಿಗಳ ಗುರುಪೂಜಾ ಸಂಗೀತೋತ್ಸವ ನೆರವೇರಿತು. ಬೆಂಗಳೂರಿನ ಲಾಸ್ಯವರ್ಧನ ಟ್ರಸ್ಟ್ನ ಡಾಕ್ಟರ್ ಮಾಲಿನಿ ರವಿಶಂಕರ್ ಅವರಿಂದ ಆಯೋಜಿತವಾದ ವರ್ಣೋತ್ಸವ ಕಾರ್ಯಕ್ರಮದಲ್ಲಿ ವಿಭಾ ಕೆಟಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.